ಬರ್ಡೇ ಇತ್ತು, ಹಾಗೆ ಮೇ 25 ತಂಗಿದ ಬರ್ಡೇ ಇತ್ತು. ಎರಡು ಬರ್ಡೇನೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅವರಿಗೆ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಇವತ್ತು. ಬನ್ನಿ ಪಾರ್ಟಿ ನೋಡೋಣ. ಕೇಕ್ ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಹಸ್ಬೆಂಡ್ ಬರ್ತಾರೆ, ನೋಡೋಣ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವ್ರಿಗೆ ಸರ್ಪ್ರೈಸ್ ಆಗಿರೋದ್ರಿಂದಾಗಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಪ್ರೈಸ್ ಬರ್ತ್ಡೇ ಅವಳದು 25ಕ್ಕೆ ಮೊನ್ನೆ ಆಗಿದೆ, ಬರ್ಡೇ ಮಾಡಿಲ್ಲ. ಜೊತೆಗೆ ನಿಂತ್ಕೊಳ್ಳಿ. ಅವರಲ್ಲಿ ಬಾಸ್ ಪೊನ್ನಪ್ಪಣ್ಣ ಹತ್ರ ಬನ್ನಿ ಸರ್. ನೀವು ಅಲ್ಲಿ ಚೇತು ಗೊತ್ತಿಲ್ಲ. ಚೇತು ಹಾ ಇದ್ದೇನೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಒಂದೇ ಕೇಕನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಇಬ್ಬರದು ನಾನು ಮೇಕಪ್ ಮಾಡಬೇಕು. ನೋಡಿದ್ರಲ್ಲ ಅವರ ರಿಯಾಕ್ಷನ್ ಹೇಗಿತ್ತು ಅಂತ. ಫುಲ್ ಶಾಕ್ ಆದರು. ಆಮೇಲೆ ಕೇಕ್ ಕಟ್ ಮಾಡಿ ಪಾರ್ಟಿ ಎಲ್ಲ ಮುಗಿಸಿ ಒಂದು ಡ್ಯಾನ್ಸ್ ಮಾಡಿದ್ವಿ. ಪಾರ್ಟಿ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಮಲ್ಕೊಳ್ಳೋಣ ಅಂತ ಹೊರಟ್ವಿ. ಒಬ್ಬರಿಗೆ ಮೆಹಂದಿ ಹಾಕೋದಕ್ಕೆ ಬಾಕಿ ಇತ್ತು, ಮೆಹಂದಿ ಹಾಕಿ ಮಲ್ಕೊಳ್ಳೋಣ ಅಂತ ಹೊರಟ್ವಿ. ಆದರೆ ನಿದ್ರೆ ಬರಲಿಲ್ಲ. ನಿದ್ದೆ ಬರೋದಕ್ಕೆ ಕಾರಣ ಏನು ನೋಡೋಣ. ಇಲ್ಲಿ ನೋಡಿ, ಒಂದು ಜನರೇಟರ್ ಸ್ಟಾರ್ಟ್ ಆಗ್ತಾ ಇದೆ. ವಿಷನ್ ಸರಿ ಇಲ್ಲ. ನಿದ್ದೆ ಅಂದರೆ ಗೊರಕೆ ಹೊಡಿತಾ ಇದ್ದಾರೆ. ನಿದ್ದೆನೇ ಬರ್ತಾ ಇಲ್ಲ. 11:45 ಮೆಹಂದಿ ಹಾಕೊಂಡು ಕೂತಿದ್ದೀವಿ. ಇದು ಜೂನ್ 1 ಬರ್ಡೇ ಸೆಲೆಬ್ರೇಷನ್ ವೀಡಿಯೋಸು. ನೆಕ್ಸ್ಟು ಮೆಹಂದಿ ಶಾಸ್ತ್ರ, ಮದುವೆ ಶಾಸ್ತ್ರ ಎಲ್ಲ ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಬ್ಯೂಟಿಫುಲ್ ಟೈಮ್. ಟೇಕ್ ಕೇರ್. ಲವ್ ಯು ಆಲ್.